ಸಿದ್ದರಾಮಯ್ಯನವರು ಮತ್ತು ಕಾಂಗ್ರೆಸ್ ಪಕ್ಷದ ಮುಖಂಡರು ಮತ್ತು ಸಚಿವ ಸಂಪುಟದ ಸದಸ್ಯರು ತಮ್ಮ ವೈಫಲ್ಯಗಳನ್ನು ಮುಚ್ಚಿ ಹಾಕಿಕೊಳ್ಳುವ ಸಲುವಾಗಿ ಕೇಂದ್ರ ಸರ್ಕಾರದ ಮೇಲೆ ದೂರ್ತಾ ಇರುವಂಥದ್ದು ನಾವು ಕೂಡ ಗಮನಿಸಿದ್ದೇವೆ. ಇವರ ಬಂಡವಾಳವನ್ನು ಬಯಲು ಮಾಡುವಂಥ ಕೆಲಸ ಸದನದ ಒಳಗಡೆ ಮತ್ತು ಸದನದ ಹೊರಗಡೆ ಹೋರಾಟದ ಮುಖೇನ ನಾವು ಮಾಡ್ತೇವೆ. ನಾನು ತಮ್ಮ ಮುಖೇನ ಈ ರಾಜ್ಯದ ಗೌರವಾನ್ವಿತ ಮುಖ್ಯಮಂತ್ರಿ ಕೇಳೋದಕ್ಕೆ ಇಚ್ಛಪಡ್ತೇನೆ. ಒಪ್ಕೊಳ್ತೇನೆ, ಇವತ್ತು ಕಬ್ಬಿನ ವಿಚಾರದಲ್ಲಿ ಕೇಂದ್ರ ಸರ್ಕಾರ FRPನ ನಿಗದಿ ಮಾಡುವಂಥದ್ದು. ಆದರೆ FRPಗಿಂತ ಹೆಚ್ಚು ದರವನ್ನು ಕೊಡೋದಕ್ಕೆ ಯಾವುದೇ ಅಡೆತಡೆಗಳು ಇಲ್ಲ. ಬೇರೆ ಬೇರೆ ರಾಜ್ಯಗಳು, ಮಹಾರಾಷ್ಟ್ರ ಆಗಲಿ ಬೇರೆ ರಾಜ್ಯಗಳಾಗಲಿ FRPಗಿಂತ ಹೆಚ್ಚು ದರವನ್ನು ಅಲ್ಲಿ ಆ ರಾಜ್ಯಗಳೇ ನೀಡ್ತಾ ಇರಬೇಕಾದ್ರೆ ಇವ್ರಿಗೇನು ದಾಡಿ ಆಗಿದೆ? ಅದಕ್ಕಾಕೆ ಕೇಂದ್ರ ಸರ್ಕಾರವನ್ನು ದೂರಬೇಕು? ಮೆಕ್ಕೆಜೋಳ ಬೆಳೆಯುವಂಥ ರೈತರು ಇವತ್ತು ರಾಜ್ಯದಲ್ಲಿ 54 ಲಕ್ಷಕ್ಕೂ ಹೆಚ್ಚು ಮೆಟ್ರಿಕ್ ಟನ್ನನ್ನು ಮೆಕ್ಕೆಜೋಳವನ್ನು ಬೆಳೀತಾರೆ ರೈತರು. ಕನಿಷ್ಠ ಪಕ್ಷ ಒಂದು ರಾಜ್ಯ ಸರ್ಕಾರ ಒಂದು ಖರೀದಿ ಕೇಂದ್ರವೂ ಕೂಡ ತೆರೆಯೋದಿಲ್ಲ ಸೂಕ್ತ ಸಮಯಕ್ಕೆ ಅಂತ ಹೇಳಿದ್ರೆ ಅಕ್ಷಮ್ಯ ಅಪರಾಧ. 2400 ರೂಪಾಯಿ ದರವನ್ನು ಫಿಕ್ಸ್ ಮಾಡಿದ್ರು ಸಹ ಇವತ್ತು ಕೋಲ್ಡ್ ಸ್ಟೋರೇಜ್ ಫೆಸಿಲಿಟಿ ಇಲ್ಲ, ವೇರ್ ಹೌಸ್ ಫೆಸಿಲಿಟಿ ಇಲ್ಲ. ಸಂಕಷ್ಟದಲ್ಲಿರುವಂಥ ರೈತರು ಬೆಳೆ ಹಾಳಾಗ್ತದೆ ಅಂತೇಳಿ ಇವತ್ತು ಮಧ್ಯವರ್ತಿಗಳಿಗೆ 1500, 1600, 1700 ಟನ್ನಿಗೆ ಇವತ್ತು ಮೆಕ್ಕೆಜೋಳ ಮಾರಿರುವಂಥದ್ದು. ಎಷ್ಟು ನುಕ್ಸಾನ ಆಯಿತು ರೈತರಿಗೆ? ಹಾಗಾದರೆ ಇದ್ರ ಬಗ್ಗೆ ಕೇಂದ್ರ ಸರ್ಕಾರ ಏನು ಮಾಡೋಕ್ಕಾಗುತ್ತೆ? ರಾಜ್ಯ ಸರ್ಕಾರ ತನ್ನ ಕರ್ತವ್ಯವನ್ನು ಮರೆತು ಕೇಂದ್ರ ಸರ್ಕಾರವನ್ನು ದೂರ್ತಕ್ಕಂಥದ್ದು ಸರಿಯಲ್ಲ.